ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 10 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಸಹಜ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ ನಿಫ್ಟಿ ಶುಕ್ರವಾರ .1ಕ್ಕಿಂತ ಹೆಚ್ಚು ಏರಿಕೆ. ಸೆನ್ಸೆಕ್ಸ್ 77,569.39 ರಲ್ಲಿ ಮುಚ್ಚಿತು. .1.08 ಏರಿಕೆಯಾಯಿತು. ನಿಫ್ಟಿ 50 .1.02 ಲಾಭದೊಂದಿಗೆ 24,206.90 ರಲ್ಲಿ ಕೊನೆಗೊಂಡಿತು. ಆಕ್ಸಿಸ್ ಬ್ಯಾಂಕ್ 2.09%, ರಿಲಯನ್ಸ್ 2.19% ಮತ್ತು ಐಸಿಐಸಿಐ ಬ್ಯಾಂಕ್ 1.48% ಪ್ರಮುಖ ಲಾಭಗಳಿಸಿದವು. ಭಾರತದ ಛಾವಣಿ ಸೌರ ಯೋಜನೆಗೆ ವಿಶ್ವ ಬ್ಯಾಂಕ್ $4 ಮತ್ತು 20 ಸೆಂಟ್ ಶತಕೋಟಿ ಸಂಗ್ರಹ. ವಿಶ್ವ ಬ್ಯಾಂಕ್ ಭಾರತದ ಛಾವಣಿ ಸೌರ ಕಾರ್ಯಕ್ರಮಕ್ಕೆ $4 ಮತ್ತು 20 ಸೆಂಟ್ ಶತಕೋಟಿ ಖಾಸಗಿ ಹಣಕಾಸು ಮತ್ತು $800 ಮಿಲಿಯನ್ ನೇರ ಸಾಲ ನೀಡಲು ಯೋಜಿಸಿದೆ. ಈ ಉಪಕ್ರಮ ಭಾರತದ ನವೀಕರಣೀಯ ಇಂಧನ ಗುರಿಗಳನ್ನು ತ್ವರಿತಗೊಳಿಸಲಿದೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇಂಡಿಯನ್ ಬ್ಯಾಂಕ್ ಕ1 ಲಾಭದಲ್ಲಿ ಭಾರೀ ಏರಿಕೆ. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕ1 ಫ್ರೀ 27 ರಲ್ಲಿ ನಿವ್ವಳ ಲಾಭ ₹2,020 ಕೋಟಿಗೆ 27% ಏರಿಕೆ ದಾಖಲಿಸಿತು. ಇಂಡಿಯನ್ ಬ್ಯಾಂಕ್ ₹3,273 ಕೋಟಿ ಲಾಭದೊಂದಿಗೆ 10% ಬೆಳವಣಿಗೆ ತೋರಿಸಿತು. ಸರ್ಕಾರಿ ಬ್ಯಾಂಕ್ಗಳ ಸಾಲ ಬೆಳವಣಿಗೆ ಉತ್ತಮವಾಗಿ ಮುಂದುವರಿದಿದೆ. ಇರಾನ್ ಉದ್ವಿಗ್ನತೆ ಮತ್ತು ಹೆಡ್ಜಿಂಗ್ನಿಂದ ರೂಪಾಯಿ ದುರ್ಬಲವಾಗಿ ವಾರ ಮುಕ್ತಾಯ. ಇರಾನ್ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ಮತ್ತು ವ್ಯಾಪಾರಿ ಹೆಡ್ಜಿಂಗ್ನಿಂದ ರೂಪಾಯಿ ವಾರದ ಕೊನೆಯಲ್ಲಿ ದುರ್ಬಲವಾಯಿತು. USD/INR 95.32 ರಲ್ಲಿ ನೆಲೆಗೊಂಡಿತು. ದಿನದಲ್ಲಿ .0.57 ಕುಸಿತ ದಾಖಲಿಸಿತು. ಜೂನ್ನಲ್ಲಿ ಇಕ್ವಿಟಿ ಮ್ಯೂಚುಯಲ್ ಫಂಡ್ ಒಳಹರಿವು 26% ಜಿಗಿತ. ಎಎಂಎಫ್ಐ ಡೇಟಾ ಪ್ರಕಾರ ಜೂನ್ನಲ್ಲಿ ಇಕ್ವಿಟಿ ಮ್ಯೂಚುಯಲ್ ಫಂಡ್ ಒಳಹರಿವು 26% ಏರಿಕೆ ಕಂಡಿತು. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಗಳು ಹೆಚ್ಚು ಆಕರ್ಷಣೆ ಪಡೆದವು. ಜಾಗತಿಕ ಅನಿಶ್ಚಿತತೆ ನಡುವೆಯೂ ಚಿಲ್ಲರೆ ಹೂಡಿಕೆ ಮುಂದುವರಿದಿದೆ. FCNR ಒಳಹರಿವು ಹೆಚ್ಚಿಸಲು ಹಣಕಾಸು ಸಚಿವಾಲಯ ಸಾಲದಾತರ ಸಭೆ ಕರೆ. ಹಣಕಾಸು ಸಚಿವಾಲಯ ಜುಲೈ 13 ರಂದು ಸಾಲದಾತರ ಸಭೆ ಕರೆದಿದ್ದು, FCNR ಠೇವಣಿ ಯೋಜನೆಗಳ ಮೂಲಕ ವಿದೇಶಿ ಕರೆನ್ಸಿ ಸಂಗ್ರಹ ಹೆಚ್ಚಿಸಲು ಚರ್ಚಿಸಲಿದೆ. ರೂಪಾಯಿ ಒತ್ತಡ ನಿಭಾಯಿಸಲು ಡಾಲರ್ ಒಳಹರಿವು ಹೆಚ್ಚಿಸುವ ಗುರಿ ಇದಾಗಿದೆ. ಜೂನ್ನಲ್ಲಿ ಭಾರತದ ಹಣದುಬ್ಬರ 4.2%ಕ್ಕೆ ಏರಿಕೆ ಸಾಧ್ಯತೆ. ಮಿಂಟ್ ಸಮೀಕ್ಷೆ ಪ್ರಕಾರ ಭಾರತದ ಚಿಲ್ಲರೆ ಹಣದುಬ್ಬರ ಜೂನ್ನಲ್ಲಿ RBIನ 4% ಮಧ್ಯಮ ಗಡಿಯನ್ನು ಮೀರಿ 4.2%ಕ್ಕೆ ಏರಿಕೆ ಆಗಿರಬಹುದು. ಈ ಏರಿಕೆ RBI ನೀತಿ ನಿರ್ಧಾರದ ಮೇಲೆ ಪ್ರಭಾವ ಬೀರಬಹುದು. ಶಾಪೂರ್ ಜಿ ಪಲ್ಲೋಂಜಿ ಮರು ಹಣಕಾಸು ಹೂಡಿಕೆದಾರರ ಸಾಲ ಚಿಂತೆ ನಿವಾರಿಸಿತು. ಶಾಪೂರ್ ಜಿ ಪಲ್ಲೋಂಜಿ ಗ್ರೂಪ್ನ ಅಂಗಸಂಸ್ಥೆ 15,000 ಕೋಟಿ ರೂಪಾಯಿ ಬಾಂಡ್ ನೀಡಲು ತಯಾರಿ ನಡೆಸಿದೆ. ಈ ಕ್ರಮ ಗುಂಪಿನ ಸಾಲದ ಬಗ್ಗೆ ಹೂಡಿಕೆದಾರರ ಆತಂಕ ಕಡಿಮೆ ಮಾಡಿದ್ದು, ಬಂಡವಾಳ ಮಾರುಕಟ್ಟೆ ಪ್ರವೇಶ ಸುಧಾರಿಸಿದೆ. ಮಿಲ್ಕಿ ಮಿಸ್ಟ್ ಡೇರಿ ಈ ತಿಂಗಳು $213 ಮಿಲಿಯನ್ IPO ಸಿದ್ಧತೆ. ಮಿಲ್ಕಿ ಮಿಸ್ಟ್ ಡೇರಿ ಫುಡ್ ಈ ತಿಂಗಳು $213 ಮಿಲಿಯನ್ IPO ಪ್ರಾರಂಭಿಸಲು ಸಿದ್ಧತೆ ನಡೆಸುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಆಹಾರ ಮತ್ತು ಡೇರಿ ವಿಭಾಗದ ದೊಡ್ಡ ಪಟ್ಟಿಗಳಲ್ಲಿ ಇದು ಒಂದಾಗಲಿದೆ. ಷೇರು ಏರಿಕೆ ನಡುವೆ ಇನ್ಫೋಸಿಸ್ NYSE ADR 1.83% ಲಾಭ. ಇನ್ಫೋಸಿಸ್ NYSEನಲ್ಲಿ $11 ಮತ್ತು 13 ಸೆಂಟ್ರಲ್ಲಿ ಮುಚ್ಚಿತು. 1.83% ಲಾಭ ಗಳಿಸಿತು. NSEನಲ್ಲಿ ಇನ್ಫೋಸಿಸ್ $1,068 ಮತ್ತು 0 ಪೈಸಾರಲ್ಲಿ. ಟೆಕ್ ಮಹೀಂದ್ರ $1,454 ಮತ್ತು 80 ಪೈಸಾರಲ್ಲಿ 2.00% ಲಾಭ. ಮತ್ತು HCL ಟೆಕ್ $1,164 ಮತ್ತು 10 ಪೈಸಾರಲ್ಲಿ ಕೊನೆಗೊಂಡಿತು. BSE ಸೆನ್ಸೆಕ್ಸ್ ಪ್ರಮುಖ ಚಲನೆಗಳು. ಸೆನ್ಸೆಕ್ಸ್ 77,569.39 1.08%. 828 PTS. ರಿಲಯನ್ಸ್ 1,307.802.19%. TCS 2,069.000.95%. HDFC ಬ್ಯಾಂಕ್ 824.95%. ಇನ್ಫೋಸಿಸ್ 1,068.001.64%. SBI 1,036.001.36%. ICICI ಬ್ಯಾಂಕ್ 1,401.201.48%. ಅತಿ ಹೆಚ್ಚು ಲಾಭ. ರಿಲಯನ್ಸ್ 2.19%. ಅತಿ ಹೆಚ್ಚು ನಷ್ಟ. HDFC ಬ್ಯಾಂಕ್ 0.91%. ಚಿನ್ನದ ಬೆಲೆ ಲೈವ್ ಅಪ್ಡೇಟ್. ಆಯಾರ 4,116.000.35% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ $1,26,130 ಪ್ರತಿ 10 ಗ್ರಾಂಗೆ. IRR 0.35% ಕುಸಿದಿದೆ. ಹಿಂದಿನ ಮುಕ್ತಾಯ $4,130 ಮತ್ತು 60 ಸೆಂಟಿಯೇ.
ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ ಬೆಲೆ ಲೈವ್ ಅಪ್ಡೇಟ್. ಬೆಳ್ಳಿ 59.711.02% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ 1,831 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.02% ಕುಸಿದಿದೆ. ಹಿಂದಿನ ಮುಕ್ತಾಯ $60 ಮತ್ತು 38 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಪ್ರಮುಖ ನಗರಗಳಲ್ಲಿ ಇಂದಿನ ಎಲ್ಪಿಜಿ ಸಿಲಿಂಡರ್ ಬೆಲೆಗಳು: ನವದೆಹಲಿ $942 ರೂಪಾಯಿ ಮತ್ತು 0 ಪೈಸಾ, 2,930 ರೂಪಾಯಿ ಮತ್ತು 0 ಪೈಸಾ. ಮುಂಬೈ $941 ರೂಪಾಯಿ ಮತ್ತು 50 ಪೈಸಾ, 2,885 ರೂಪಾಯಿ ಮತ್ತು 50 ಪೈಸಾ. ಚೆನ್ನೈ $957 ರೂಪಾಯಿ ಮತ್ತು 50 ಪೈಸಾ, 3,106 ರೂಪಾಯಿ ಮತ್ತು 0 ಪೈಸಾ. ಬೆಂಗಳೂರು $944 ರೂಪಾಯಿ ಮತ್ತು 50 ಪೈಸಾ, 3,021 ರೂಪಾಯಿ ಮತ್ತು 0 ಪೈಸಾ. ಹೈದರಾಬಾದ್ $994 ರೂಪಾಯಿ ಮತ್ತು 0 ಪೈಸಾ, 3,191 ರೂಪಾಯಿ ಮತ್ತು 0 ಪೈಸಾ. ಆಂಧ್ರಪ್ರದೇಶ $966 ರೂಪಾಯಿ ಮತ್ತು 50 ಪೈಸಾ, 3,128 ರೂಪಾಯಿ ಮತ್ತು 0 ಪೈಸಾ. ಕಚ್ಚಾ ತೈಲ ಬೆಲೆ ಲೈವ್ ಅಪ್ಡೇಟ್. WTI ರಹ 22.240.22% ಪ್ರತಿ ಬ್ಯಾರಲ್ಗೆ ರಹವೋಯೆ. ಕಾರಾರ 0.22% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $72 ಮತ್ತು 8 ಸೆಂಟಿಯೇ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. USDನಿಂದ INR ಲೈವ್ ವಿನಿಮಯ ದರ. USR 95.32 ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರ 0.57% ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ರೂಪಾಯಿ ಮತ್ತು 86 ಪೈಸಾ ಎ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಟ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.